Hello everyone, I am Dr. Preeti from Prakriti Homeo Care, Wellness through Homeopathy. ಈ ದಿನ ನಾನು ಪೈಲ್ಸ್ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಈ ಪೈಲ್ಸ್ ಅಂದ್ರೆ ಏನು, ಯಾರಲ್ಲಿ ಹೆಚ್ಚು ಕಾಣ್ತಾ ಹೋಗುತ್ತೆ, ಯಾವ್ಯಾವ ಕಾರಣಕ್ಕೆ ಈ ಪೈಲ್ ಸಮಸ್ಯೆ ಬರುತ್ತೆ. ಸೊ ನೀವು ಕೂಡ ಈ ಪೈಲ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಅಥವಾ ಇದು ಪೈಲ್ಸ್ ಸಮಸ್ಯೆನಾ ಅಥವಾ ಅಲ್ವಾ ಅಂತ ನಿಮಗೂ ಕೂಡ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಮುಖಾಂತರ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಪೈಲ್ಸ್ ಅಂದ್ರೆ ಏನು ಅಂತ ಹೇಳಿ. ಸಾಮಾನ್ಯವಾಗಿ ನಮ್ಮ ಕಾಲುಗಳಲ್ಲಿ ನರಗಳು ದಪ್ಪ ಆಗುವಂಥದ್ದು, ಊತ ಆಗುವಂಥದ್ದು ಅಥವಾ ಎನ್ಲಾರ್ಜ್ಡ್ ವೇನ್ಸ್, ಡೈಲೇಟೆಡ್ ವೇನ್ಸ್ ಅಂತ ಹೇಳ್ತೀವಿ. ಇಂಥ ಒಂದು ಕಂಡೀಷನ್ಗೆ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇದೇ ರೀತಿ ನಮ್ಮ ಗುದದ್ವಾರದಲ್ಲಿ ರಕ್ತನಾಳಗಳು ದಪ್ಪ ಆಗುವಂಥದ್ದು, ಊತ ಕಾಣಿಸ್ಕೊಳ್ಳುವಂಥದ್ದು, ರಕ್ತ ಸಂಚಾರದಲ್ಲಿ ಅಲ್ಲಿ ವ್ಯತ್ಯಾಸ ಕಾಣುವಂಥದ್ದು. ಸೊ ಈ ಒಂದು ಕಂಡೀಷನ್ಗೆ ನಾವು ಪೈಲ್ಸ್ ಅಥವಾ ಮಲಬದ್ಧತೆ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ರು ಹೆಮೊರಾಯ್ಡ್ಸ್ ಅಂತ ಕೂಡ ಇದಕ್ಕೆ ಕರೀತಾ ಹೋಗ್ತಾರೆ. ಸೊ ಹಾಗಾದ್ರೆ ಈ ಪೈಲ್ಸ್ ಸಮಸ್ಯೆ ಯಾರಲ್ಲಿ ಹೆಚ್ಚು ಕಾಣ್ತಾ ಹೋಗುತ್ತೆ? ಒಂದು, ಅನುವಂಶೀಯವಾಗಿ ಬರುವಂತ ಸಾಧ್ಯತೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಅದೇ ರೀತಿ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಎಷ್ಟೋ ಜನ ಏನಾಗುತ್ತೆ, ಟಾಯ್ಲೆಟ್ ಅಲ್ಲಿ ಗಂಟೆಗಟ್ಟಲೆ ಕೂರುವಂಥದ್ದು, ತುಂಬಾ ಮುಕ್ಕಬೇಕಾಗುವಂತ ಪರಿಸ್ಥಿತಿ, ತುಂಬಾ ಮೋಷನ್ ಹೋಗ್ಬೇಕಾದಾಗ ಏನಾಗುತ್ತೆ, ತುಂಬಾ ಒತ್ತಡ ಹಾಕುವಂಥದ್ದು, ಪ್ರೆಷರ್ ಹಾಕುವಂಥದ್ದು. ಸೊ ಈ ರೀತಿ ತುಂಬಾ ವರ್ಷಾನುಗಟ್ಲೆ ಈ ರೀತಿ ನಡೀತಾ ಹೋದಾಗ ಏನಾಗುತ್ತೆ, ಅದು ಪೈಲ್ಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ಅಂತ ನಾವು ಹೇಳಿದಾಗ, ಎಸ್ಪೆಷಲಿ ನಾರ್ಮಲ್ ಡೆಲಿವರಿ ಆದ ನಂತರ ಏನಾಗುತ್ತೆ, ಅವರಲ್ಲಿ ಈ ಪೈಲ್ಸ್ ಸಮಸ್ಯೆ ಹೆಚ್ಚಾಗಿ ಕಾಣುವಂಥದ್ದು. ಅವರು ತುಂಬಾ ನಮ್ಗೆ ಹೇಳ್ತಾ ಇರ್ತಾರೆ, ಹೊರಗಡೆ ಮೊಳಕೆ ಕಾಳ ರೀತಿ, ಬಟಾಣಿ ಕಾಳು ಸೈಜ್ ರೀತಿಯಲ್ಲಿ ನಮಗೆ ಚರ್ಮ ಹೊರಗಡೆ ಬಂದಿದೆ. ಎಸ್ಪೆಷಲಿ ಆಫ್ಟರ್ ಡೆಲಿವರಿ ಬಂದಿದ್ದು ಇಲ್ಲಿವರೆಗೂ 20 ವರ್ಷ ಆಯ್ತು, 10 ವರ್ಷ ಆಯ್ತು, ಅದು ಹೋಗೇ ಇಲ್ಲ, ಹಾಗೆ ಇದೆ ಅಂತ ಹೇಳ್ತಾರೆ. ಸೊ ಆ ಗರ್ಭಕೋಶದ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ, ಈ ರೀತಿ ಆ ಚರ್ಮ ಹೊರಗಡೆ ಬರುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಇದನ್ನೇನು ಹೇಳ್ತೀವಿ ನಾವು, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ಈ ಕೊಲೆಸ್ಟ್ರಾಲ್ ತುಂಬಾ ಹೆಚ್ಚಾಗ್ತಾ ಇದೆ ಅಥವಾ ಒಬೆಸಿಟಿ ತುಂಬಾ ಹೆಚ್ಚಾಗ್ತಿದೆ ಅಂತ ಹೇಳಿ ಜನರು ತಮ್ಮ ಮನಸ್ಸೋ ಇಚ್ಛೆ ಏನಂದ್ರೆ ಡಯಟ್ ನ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾರೆ. ಕೀಟೋ ಡಯಟ್ ಅಂತ ಹೇಳ್ತೀವಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ, ಅಥವಾ 16 ಅವರ್ಸ್ ಡಯಟ್, 15 ಅವರ್ಸ್, 12 ಅವರ್ಸ್ ಡಯಟ್ ಅಂತ ಹೇಳಿ. ಸೊ ಈ ರೀತಿ ಮನಸೋ ಇಚ್ಛೆ ಡಯಟ್ ನ ಫಾಲೋ ಮಾಡೋದ್ರಿಂದ ಇದು ಗ್ಯಾಸ್ಟ್ರಿಕ್ ಸಮಸ್ಯೆನ ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ ಇದು ಕೂಡ ಪೈಲ್ಸ್ ಸಮಸ್ಯೆಗೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇನ್ನು ಕೆಲವೊಬ್ರು ಏನಾಗುತ್ತೆ, ಇನ್ಸ್ಟಂಟ್ ಫುಡ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಅಥವಾ ತುಂಬಾ ಪ್ಯಾಕ್ಡ್ ಫುಡ್ಸ್ ಇರ್ಬೋದು, ಪ್ರಿಸರ್ವೇಟಿವ್ಸ್ ಹಾಕಿ ಮಾಡಿಟ್ಟಿರುವಂತ ಫುಡ್ ಯೂಸ್ ಮಾಡೋದ್ರಿಂದ ಇದು ಕೂಡ ಏನಾಗುತ್ತೆ, ಕಾನ್ಸ್ಟಿಪೇಷನ್ಗೆ ಪ್ರಾಬ್ಲಮ್ ನ ಮಾಡ್ತಾ ಹೋಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಹೆಚ್ಚಾಯ್ತು ಅಂದಾಗ ಏನಾಗುತ್ತೆ, ಅಲ್ಲಿ ನಮ್ಗೆ ಈ ಪೈಲ್ಸ್ ಸಮಸ್ಯೆ ಮತ್ತೆ ಕಾಡುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ರೀತಿ ಇನ್ನು ಸೆಡೆಂಟರಿ ಲೈಫ್ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಏನಾಗ್ತಾ ಇದೆ, ದಿನೇ ದಿನೇ ಕಡಿಮೆ ಆಗ್ತಾ ಇರೋದ್ರಿಂದ ಇದು ಒಂದು ಈ ಪೈಲ್ಸ್ ಸಮಸ್ಯೆಗೆ ನಾವು ಕಾರಣ ಅಂತ ಹೇಳ್ಬೋದು. ಸೊ ಇನ್ನು ಈ ಪೈಲ್ಸ್ ಸಮಸ್ಯೆ ಬಂದ ನಂತರ ಯಾವ್ಯಾವ ರೀತಿ ರೋಗ ಲಕ್ಷಣಗಳು ನಮ್ಮನ್ನ ಕಾಡುತ್ತೆ ಅಥವಾ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಯಾವ್ಯಾವ ರೀತಿ ಇರುತ್ತೆ, ಇದರಿಂದ ಆಗುವಂತ ಕಾಂಪ್ಲಿಕೇಶನ್ಸ್ ಏನು ಅಂತ ಹೇಳೋದಾದ್ರೆ, ಈ ಪೈಲ್ಸ್ ನ ನಾವು 4 ಡಿಗ್ರೀಸ್ ಅಥವಾ 4 ಸ್ಟೇಜಸ್ ಅಂತ ಹೇಳಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಡಿಗ್ರಿ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಈ ಪೈಲ್ಸ್ ಸಮಸ್ಯೆ ಕೇವಲ ಗುದದ್ವಾರಕ್ಕಷ್ಟೇ ಸೀಮಿತವಾಗಿರುತ್ತೆ ಅಂತ ಹೇಳ್ಬೋದು. ಹಾಗಂದ್ರೆ ಏನು, ಸೊ ಟಾಯ್ಲೆಟಿಗೆ ಕೂತಾಗ ಏನಾಗ್ತಾ ಇರುತ್ತೆ, ಈ ನಲ್ಲಿಯಲ್ಲಿ ನೀರು ಸಡನ್ ಆಗಿ ಯಾವ ರೀತಿ ಹೋಗುತ್ತೆ ಆ ರೀತಿ ಸಡನ್ ಆಗಿ ರಕ್ತಸ್ರಾವ ಆಗುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಹೆವಿ ಬ್ಲೀಡಿಂಗ್ ಆಗುತ್ತೆ ಕೆಲವೊಬ್ಬರಿಗೆ. ಆ ಮೋಷನ್ ಹೋಗೋವಾಗ ಏನಾಗುತ್ತೆ, ಡ್ರಾಪ್ಸ್ ತರ ಕೆಲವೊಬ್ಬರಲ್ಲಿ ರಕ್ತಸ್ರಾವ ಆಗುವಂಥದ್ದನ್ನ ನೋಡ್ತೀವಿ. ಅದೇ ರೀತಿ ಅಪರೂಪಕ್ಕೆ ಏನಾಗುತ್ತೆ, ಟಾಯ್ಲೆಟ್ ಅಲ್ಲಿ ಕೂತಾಗ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಉಂಟಾಗುವಂಥದ್ದು, ಅಥವಾ ಟಾಯ್ಲೆಟ್ ಹೋಗಿ ಬಂದ ನಂತರ ಏನಂದ್ರೆ ಅವಾಗ ಉರಿ ಕಾಣಿಸ್ಕೊಳ್ಳುವಂಥದ್ದು, ಆ ರೀತಿ ಜೊತೆಲಿ ಇಚ್ಚಿಂಗ್ ಕಾಣಿಸ್ಕೊಳ್ಳುವಂಥದ್ದು ಆ ಜಾಗದಲ್ಲಿ. ಇದು ಫಸ್ಟ್ ಡಿಗ್ರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಇಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಚರ್ಮ ಹೊರಗಡೆ ಬಂದಿರುವಂಥದ್ದು, ಅದೇ ರೀತಿ ಮೊಳಕೆ ಕಾಳು ರೀತಿ ಏನಾಗುತ್ತೆ 1, 2, 3, ಕೆಲವೊಬ್ಬರಿಗೆ ಏನಾಗುತ್ತೆ ಈ ದ್ರಾಕ್ಷಿ ಗೊಂಚಲ್ ರೀತಿ 4ರಿಂದ 5 ಆ ರೀತಿ ಎಕ್ಸ್ಟ್ರಾ ಸ್ಕಿನ್ ಗ್ರೋತ್ ಆಗಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ, ಈ ಮಾಂಸಖಂಡ ಅವರು ಟಾಯ್ಲೆಟ್ ಹೋಗ್ಬೇಕಾದ್ರೆ ಆಚೆ ಬರುತ್ತೆ, ಜೊತೆಲಿ ಮೋಷನ್ ಆದ ತಕ್ಷಣ ಅಥವಾ ಆಫ್ಟರ್ ಡೆಫಿಕೇಶನ್ ಏನಾಗುತ್ತೆ, ಅದ್ರ ಜೊತೆಲೇನೆ ಆ ಚರ್ಮ ಕೂಡ ಒಳಗಡೆ ಹೋಗುವಂಥದ್ದು. ಇನ್ನು ಥರ್ಡ್ ಡಿಗ್ರಿ ಆಫ್ ಪೈಲ್ಸ್ ಅಲ್ಲಿ ಏನಾಗ್ತಾ ಇರುತ್ತೆ,
ಆ ಮಾಂಸಖಂಡ ಹೊರಗೆ ಬಂದಿರುತ್ತೆ, ಆದರೆ ಅದು ಆಫ್ಟರ್ ಡೆಫಿಕೇಶನ್ ಅಂದರೆ ಟಾಯ್ಲೆಟ್ ಹೋದಾದ ನಂತರ ಕೂಡ ಅದು ಒಳಗೆ ಹೋಗೋದಿಲ್ಲ. ಅದನ್ನ ನಾವು ಮ್ಯಾನ್ಯುವಲಿ ಪುಷ್ ಮಾಡಬೇಕಾಗತ್ತೆ, ಕೈಯಿಂದ ಒಳಗಡೆ ಹಾಕೋಬೇಕಾಗತ್ತೆ. ಈ ಮಾಂಸಖಂಡ ಅಂತ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ, ಹಾಗಂದ್ರೆ ಏನು? ಹಾಗಂದ್ರೆ ಎಸ್ಪೆಷಲಿ ಅದು ಡೈಲೇಟೆಡ್ ವೇನ್ಸ್ ಅಂತ ನಾವು ಹೇಳ್ತೀವಿ. ಆ ಡೈಲೇಟೆಡ್ ವೇನ್ಸ್ ನರ ಏನು ಊತ ಆಗಿರುತ್ತೆ ಅದು ಆ ರೀತಿ ಆಚೆ ಬರೋದು, ಒಳಗೆ ಹೋಗೋದು ಆಗ್ತಾ ಇರುತ್ತೆ. ಇನ್ನು 4th ಡಿಗ್ರಿ ಅಂತ ಹೇಳಿದ್ರೆ ಆ ವೇನ್ ಏನು ದಪ್ಪ ಆಗಿರುವಂಥದ್ದು ಇರುತ್ತೆ, ಆ ಮಾಂಸಖಂಡ ಆಚೆ ಬರುತ್ತೆ ಟಾಯ್ಲೆಟ್ ಹೋಗ್ಬೇಕಾದ್ರೆ, ಆದರೆ ಒಳಗೆ ಹೋಗೋದೇ ಇಲ್ಲ. ಅದನ್ನ ನೀವು ಕೈಯಿಂದ ಪುಷ್ ಮಾಡಿದ್ರೂ ಸಹ ಅದು ಹೋಗಲ್ಲ, ಅದು ಹಾಗೆ ಹೊರಗಡೆ ಉಳ್ಕೊಳ್ಳುತ್ತೆ. ಇದಕ್ಕೆ ನಾವು ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಲಾಸ್ಟ್ ಸ್ಟೇಜ್ ಅಥವಾ ಫೈನಲ್ ಸ್ಟೇಜಿಗೆ ಅಥವಾ 4th ಡಿಗ್ರಿ ಆಫ್ ಪೈಲ್ಸಿಗೆ ನಾವು ರೀಚ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನೀವು ಸರ್ಜರಿ ಮೊರೆ ಹೋಗಲೇಬೇಕಾಗತ್ತೆ. ಯಾಕಂದರೆ ಈ ಒಂದು ಸ್ಟೇಜಲ್ಲಿ ಮೆಡಿಕೇಶನ್ಸು ನಿಮಗೆ ಸಹಾಯ ಮಾಡುವಂಥದ್ದು ಬಹಳ ಕಡಿಮೆ ಅಂತ ಹೇಳ್ಬೋದು. ಸೊ ಆದ್ರಿಂದ ನೀವು ಕೂಡ ಈ ರೀತಿ ಪೈಲ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತ ಅನಿಸಿದ್ರೆ ನಿಮಗೆ, ಸೊ ಆದಷ್ಟು 1st and 2nd ಸ್ಟೇಜ್ ಆಫ್ ಪೈಲ್ಸ್ ಇದೆ ನಿಮಗೆ, ಇನ್ನು ಇನಿಷಿಯಲ್ ಸ್ಟೇಜಲ್ಲೇ ಇದೆ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ನಿಮಗೆ ಸರ್ಜರಿ ಇಲ್ಲದೆ ಕೂಡ ಹೋಮಿಯೋಪತಿಯಲ್ಲಿ ಸಂಪೂರ್ಣ ಗುಣಮುಖ ಆಗುವಂಥ ಒಳ್ಳೊಳ್ಳೆ ಮೆಡಿಕೇಶನ್ಸ್ ಇದೆ. ಸೊ ಚಿಕಿತ್ಸೆ ನೀವು ಅರ್ಲಿ ಸ್ಟೇಜಲ್ಲಿ ಪಡೆದುಕೊಳ್ತು ಅಂತ ಹೇಳಿದ್ರೆ ಆ ಪೈಲ್ಸ್ ಸಮಸ್ಯೆಯಿಂದ ಆಗುವಂಥ ಕಾಂಪ್ಲಿಕೇಶನ್ಸ್, ಎಸ್ಪೆಷಲಿ ಸ್ಟ್ರ್ಯಾಂಗ್ಯುಲೇಟೆಡ್ ಅಂತ ಹೇಳ್ತೀವಿ ಪೈಲ್ಸ್ ಅಂತ, ಆ ಡೈಲೇಟೆಡ್ ವೇನ್ಸ್ ಏನಾಗುತ್ತೆ ಒಂದಕ್ಕೊಂದು ಈ ಕುತ್ತಿಗೆ ನೇಣು ಹಾಕಬೇಕಾದ್ರೆ ಯಾವ ರೀತಿ ಆಗುತ್ತೆ ಆ ರೀತಿ ಅದು ಈ ಉಲ್ಟಾ ಸೀದಾ ಆಗಿರುತ್ತೆ. ಆ ಒಂದು ಕಂಡೀಷನ್ಸ್ನ ನಾವು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ಸ್ಟ್ರ್ಯಾಂಗ್ಯುಲೇಷನ್ ಅಂತ. ಸೊ ಈ ಒಂದು ಕಾಂಪ್ಲಿಕೇಶನ್ ನೀವು ಅವಾಯ್ಡ್ ಮಾಡ್ಬೋದು. ಸೊ ಡೂ ಕಾಂಟ್ಯಾಕ್ಟ್ ಪ್ರಕೃತಿ ಹೋಮಿಯೋ ಕೇರ್. ಥ್ಯಾಂಕ್ ಯು.